ನನ್ನ ಎಲ್ಲ ಯೂಟ್ಯೂಬ್ ಬಂಧುಗಳಿಗೆ ಸ್ವಾಗತ. ಸಂಪೂರ್ಣ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ದೇವರು ಯಾರು ಗೊತ್ತಾ? ಅವರೇ ಬ್ರಹ್ಮದೇವ. ಆದರೆ ಒಂದು ಆಶ್ಚರ್ಯಕರ ರಹಸ್ಯ ಇದೆ. ಇಷ್ಟು ಮಹಾನ್ ದೇವರಾದರೂ ಭಾರತದಲ್ಲಿ ಬ್ರಹ್ಮದೇವನ ದೇವಸ್ಥಾನಗಳು ತುಂಬಾ ಕಡಿಮೆ ಯಾಕೆ? ಈ ರಹಸ್ಯವನ್ನು ಕೇಳಿದರೆ ನೀವು ಆಶ್ಚರ್ಯಪಡ್ತೀರಾ. ಹಿಂದೂ ಧರ್ಮದಲ್ಲಿ 3 ಮಹತ್ವದ ದೇವರುಗಳಿದ್ದಾರೆ. ಅವರು ಬ್ರಹ್ಮ, ವಿಷ್ಣು ಮತ್ತು ಶಿವ. ಈ ಮೂವರನ್ನು ತ್ರಿಮೂರ್ತಿ ಎಂದು ಕರೆಯುತ್ತಾರೆ. ಈ ತ್ರಿಮೂರ್ತಿಗಳಲ್ಲಿ ಬ್ರಹ್ಮದೇವನು ಸೃಷ್ಟಿಯ ದೇವರು. ಅಂದರೆ ಈ ಜಗತ್ತು, ಮಾನವರು, ಪ್ರಾಣಿಗಳು ಮತ್ತು ಪ್ರಕೃತಿ ಎಲ್ಲವನ್ನೂ ಸೃಷ್ಟಿಸಿದ ದೇವರು ಬ್ರಹ್ಮದೇವ. ಆದರೆ ಬ್ರಹ್ಮದೇವನ ಕಥೆ ತುಂಬಾ ರಹಸ್ಯಗಳಿಂದ ತುಂಬಿದೆ. ಇಂದು ನಾವು ತಿಳಿದುಕೊಳ್ಳೋಣ. ಬ್ರಹ್ಮದೇವ ಯಾರು? ಬ್ರಹ್ಮದೇವ ಹೇಗೆ ಹುಟ್ಟಿದರು? ಬ್ರಹ್ಮದೇವನ ಅದ್ಭುತ ಶಕ್ತಿಗಳು ಮತ್ತು ಬ್ರಹ್ಮದೇವನ ದೊಡ್ಡ ರಹಸ್ಯಗಳು. ಬ್ರಹ್ಮಾಂಡದ ಆರಂಭ. ಅನೇಕ ಕೋಟಿ ವರ್ಷಗಳ ಹಿಂದೆ ಈ ಬ್ರಹ್ಮಾಂಡದಲ್ಲಿ ಏನೂ ಇರಲಿಲ್ಲ. ಭೂಮಿ ಇರಲಿಲ್ಲ, ಆಕಾಶ ಇರಲಿಲ್ಲ, ಸೂರ್ಯ ಮತ್ತು ಚಂದ್ರ ಕೂಡ ಇರಲಿಲ್ಲ. ಎಲ್ಲೆಡೆ ಕತ್ತಲೆ ಮಾತ್ರ ಇತ್ತು. ಆ ಸಮಯದಲ್ಲಿ ಅನಂತ ಸಾಗರ ಮಾತ್ರ ಇತ್ತು. ಆ ಸಾಗರದ ಮಧ್ಯದಲ್ಲಿ ಒಬ್ಬ ಮಹಾಶಕ್ತಿಶಾಲಿ ದೇವರು ಯೋಗನಿದ್ರೆಯಲ್ಲಿ ಮಲಗಿದ್ದರು. ಅವರು ವಿಷ್ಣುದೇವರು. ವಿಷ್ಣುದೇವರು ಅನಂತ ಶೇಷನಾಗದ ಮೇಲೆ ವಿಶ್ರಾಂತಿ ತೆಗೆದುಕೊಂಡಿದ್ದರು. ಅವರ ಶಕ್ತಿ ಅಪಾರವಾಗಿತ್ತು. ಬ್ರಹ್ಮದೇವನ ಜನನ. ಒಂದು ದಿನ ವಿಷ್ಣುವಿನ ನಾಭಿಯಿಂದ ಒಂದು ಪ್ರಕಾಶಮಾನವಾದ ಕಮಲ ಹೂವು ಹೊರಬಂತು. ಆ ಕಮಲ ನಿಧಾನವಾಗಿ ಬೆಳೆಯುತ್ತಾ ಆಕಾಶದಷ್ಟು ದೊಡ್ಡದಾಯಿತು. ಆ ಕಮಲದ ಮೇಲೆ ಒಂದು ದೇವರು ಹುಟ್ಟಿದರು. ಅವರೇ ಬ್ರಹ್ಮದೇವ. ಬ್ರಹ್ಮದೇವ ಕಣ್ಣು ತೆರೆದಾಗ ತಮ್ಮ ಸುತ್ತಲೂ ನೋಡಿದರು. ಆದರೆ ಎಲ್ಲೆಡೆ ಶೂನ್ಯ ಮಾತ್ರ ಇತ್ತು. ಬ್ರಹ್ಮದೇವನ ಮೊದಲ ಪ್ರಶ್ನೆ. ಬ್ರಹ್ಮದೇವನ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಮೂಡಿದವು. ನಾನು ಯಾರು? ನಾನು ಎಲ್ಲಿಂದ ಬಂದೆ? ಈ ಜಗತ್ತು ಏನು? ಎಂಬ ಪ್ರಶ್ನೆಗಳು ಅವರಿಗೆ ಕಾಡುತ್ತಿದ್ದವು. ಅವರು ಕೆಳಗೆ ನೋಡಿದಾಗ ಕಮಲದ ದಂಡವು ದೂರ ದೂರಕ್ಕೆ ಹೋಗುತ್ತಿರುವುದು ಕಂಡಿತು. ಅದರ ಮೂಲವನ್ನು ಹುಡುಕಲು ಅವರು ಕಮಲದ ದಂಡದೊಳಗೆ ಪ್ರವೇಶಿಸಿದರು. ಸಾವಿರಾರು ವರ್ಷಗಳು ಪ್ರಯಾಣ ಮಾಡಿದರೂ ಅವರಿಗೆ ಅದರ ಅಂತ್ಯ ಸಿಕ್ಕಲಿಲ್ಲ. ಕೊನೆಗೆ ಅವರು ಮತ್ತೆ ಕಮಲದ ಮೇಲೆ ಕುಳಿತರು. ವಿಷ್ಣುವಿನ ಆದೇಶ. ಆ ಸಮಯದಲ್ಲಿ ಒಂದು ದಿವ್ಯ ಧ್ವನಿ ಕೇಳಿಸಿತು. ಅದು ವಿಷ್ಣುವಿನ ಧ್ವನಿ. ವಿಷ್ಣುದೇವರು ಹೇಳಿದರು, ಬ್ರಹ್ಮ, ನೀನು ಈ ಜಗತ್ತಿನ ಸೃಷ್ಟಿಕರ್ತ. ಈ ಬ್ರಹ್ಮಾಂಡವನ್ನು ಸೃಷ್ಟಿಸುವುದು ನಿನ್ನ ಕರ್ತವ್ಯ. ಇದನ್ನು ಕೇಳಿದ ಬ್ರಹ್ಮದೇವನು ಧ್ಯಾನದಲ್ಲಿ ಕುಳಿತರು. ಸೃಷ್ಟಿಯ ಆರಂಭ. ಸಾವಿರಾರು ವರ್ಷಗಳ ಧ್ಯಾನದ ನಂತರ ಬ್ರಹ್ಮದೇವನಿಗೆ ಸೃಷ್ಟಿಯ ಶಕ್ತಿ ದೊರೆಯಿತು. ಆ ಶಕ್ತಿಯಿಂದ ಅವರು ಮೊದಲು ದೇವತೆಗಳನ್ನು ಸೃಷ್ಟಿಸಿದರು. ನಂತರ ಋಷಿಗಳನ್ನು ಸೃಷ್ಟಿಸಿದರು. ನಂತರ ಮಾನವರನ್ನು ಸೃಷ್ಟಿಸಿದರು. ನಂತರ ಪ್ರಾಣಿಗಳು ಮತ್ತು ಸಸ್ಯಗಳನ್ನು ಸೃಷ್ಟಿಸಿದರು. ಹೀಗೆ ಸಂಪೂರ್ಣ ಜಗತ್ತು ರೂಪುಗೊಂಡಿತು. ಬ್ರಹ್ಮದೇವನ 4 ತಲೆಗಳ ರಹಸ್ಯ. ಬ್ರಹ್ಮದೇವ ಚಿತ್ರ ನೋಡಿದರೆ ಅವರಿಗೆ 4 ತಲೆಗಳಿವೆ. ಇದಕ್ಕೆ ಒಂದು ಮಹಾ ರಹಸ್ಯ ಇದೆ. ಸೃಷ್ಟಿಯನ್ನು ನೋಡಲು ಬ್ರಹ್ಮದೇವನು ಎಲ್ಲಾ ದಿಕ್ಕುಗಳಲ್ಲೂ ನೋಡಬೇಕಾಯಿತು. ಆ ಸಮಯದಲ್ಲಿ ಅವರ ತಲೆಗಳು 4 ದಿಕ್ಕುಗಳಲ್ಲಿ ಮೂಡಿದವು. ಈ 4 ತಲೆಗಳು 4 ವೇದಗಳನ್ನು ಸೂಚಿಸುತ್ತವೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ. ಅಂದರೆ ಬ್ರಹ್ಮದೇವನು ಜ್ಞಾನ ಮತ್ತು ಸೃಷ್ಟಿಯ ಪ್ರತೀಕ. ಬ್ರಹ್ಮದೇವನಿಗೆ ಅನೇಕ ಅದ್ಭುತ ಶಕ್ತಿಗಳಿವೆ. ಸೃಷ್ಟಿಯನ್ನು ರಚಿಸುವ ಶಕ್ತಿ, ಜೀವಿಗಳನ್ನು ಸೃಷ್ಟಿಸುವ ಶಕ್ತಿ, ಜ್ಞಾನವನ್ನು ನೀಡುವ ಶಕ್ತಿ. ಅವರ ಕೈಯಲ್ಲಿ ಸಾಮಾನ್ಯವಾಗಿ ವೇದಗಳು ಮತ್ತು ಕಮಂಡಲ ಇರುತ್ತವೆ. ಇವು ಜ್ಞಾನ ಮತ್ತು ಸೃಷ್ಟಿಯ ಸಂಕೇತ. ದೊಡ್ಡ ರಹಸ್ಯ. ದೇವಸ್ಥಾನಗಳು ಯಾಕೆ ಕಡಿಮೆ? ಇಷ್ಟು ಮಹಾನ್ ದೇವರಾದರೂ ಭಾರತದಲ್ಲಿ ಬ್ರಹ್ಮದೇವನ ದೇವಸ್ಥಾನಗಳು ತುಂಬಾ ಕಡಿಮೆ. ಪುರಾಣಗಳ ಪ್ರಕಾರ ಇದಕ್ಕೆ ಒಂದು ಕಾರಣ ಇದೆ. ಒಮ್ಮೆ ಬ್ರಹ್ಮ ಮತ್ತು ಶಿವನ ನಡುವೆ ಯಾರು ಶ್ರೇಷ್ಠ ದೇವರು ಎಂಬ ವಿವಾದ ನಡೆಯಿತು. ಆ ಸಮಯದಲ್ಲಿ ಶಿವನು ಬ್ರಹ್ಮದೇವನಿಗೆ ಶಾಪ ಕೊಟ್ಟನು ಎಂದು ಹೇಳಲಾಗುತ್ತದೆ. ಆ ಶಾಪದ ಪರಿಣಾಮವಾಗಿ ಬ್ರಹ್ಮದೇವನ ಪೂಜೆ ಕಡಿಮೆಯಾಯಿತು. ಆದರೂ ಭಾರತದಲ್ಲಿ ಒಂದು ಪ್ರಸಿದ್ಧ ಬ್ರಹ್ಮದೇವಸ್ಥಾನ ಇದೆ. ಅದು ರಾಜಸ್ಥಾನದಲ್ಲಿರುವ ಪುಷ್ಕರ್ ಬ್ರಹ್ಮದೇವಸ್ಥಾನ. ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಭೇಟಿ ಕೊಡುತ್ತಾರೆ.
ಬ್ರಹ್ಮದೇವನ ಕಾಲಮಾನ. ಪುರಾಣಗಳ ಪ್ರಕಾರ ಬ್ರಹ್ಮದೇವನ ಒಂದು ದಿನವೇ ಮಾನವರ 1000 ವರ್ಷಗಳಷ್ಟು ದೊಡ್ಡದು. ಅಂದರೆ ಬ್ರಹ್ಮದೇವನ ಕಾಲಮಾನ ಮಾನವರಿಗಿಂತ ತುಂಬಾ ವಿಭಿನ್ನ. ಇದರಿಂದಲೇ ಬ್ರಹ್ಮಾಂಡದ ರಹಸ್ಯಗಳು ಇನ್ನೂ ಹೆಚ್ಚು ಆಶ್ಚರ್ಯಕರವಾಗುತ್ತವೆ. ಬ್ರಹ್ಮದೇವನು ಈ ಜಗತ್ತಿನ ಸೃಷ್ಟಿಕರ್ತ. ಆದರೆ ಅವರ ಬಗ್ಗೆ ಇರುವ ರಹಸ್ಯಗಳು ಇನ್ನೂ ಅನೇಕ. ಮುಂದಿನ ವಿಡಿಯೋದಲ್ಲಿ ಬ್ರಹ್ಮದೇವನ 10 ದೊಡ್ಡ ರಹಸ್ಯಗಳು ಹೇಳುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂತಹ ರೋಚಕ ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್